ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಇವಾಗ ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಏನಿಲ್ಲ, ಒಂದೆರಡು ವಿಷಯ ಇತ್ತು. ಒಂದೆರಡು ವಿಷಯ ಅಂದರೆ, ದಿಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ, ಸುಮಾರು 12ರಿಂದ 13 ಜನ ತೀರೋಗಿದ್ದಾರೆ ಅಂತ ಹೇಳಿದ್ರು. ಮತ್ತು ಇನ್ನೊಂದೇನಪ್ಪ ಅಂದರೆ, ಇವತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಅವರು 21ನೇ ತಾರೀಕು ಎನಿ ಕಾಸ್ಟ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದು ಸುದ್ದಿ, ಮಹಾಸುದ್ದಿ ಹರಿದಾಡ್ತಾ ಇದೆ. ಎಲ್ಲ ಪತ್ರಕರ್ತರು ಎಲ್ಲರ ವಿಷಯದಲ್ಲೂ ಯೂಟ್ಯೂಬಲ್ಲೂ ಎಲ್ಲ ಅದೇ ಹೇಳ್ತಾ ಇದ್ದಾರೆ. ಇದು ಎಷ್ಟು ಗ್ಯಾರಂಟಿ, ಏನು ನಿಜ ಅಂತ ಗೊತ್ತಿಲ್ಲ. ಆದರೆ ಇದಕ್ಕೆ ತಕ್ಕಾಗೆ ತದ್ವಿರುದ್ಧವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಿಲ್ಲಾ ಪ್ರವಾಸ ಕೈಗೊಂಡಿದ್ದಾರೆ. ಜಿಲ್ಲಾ ಪ್ರವಾಸ ಕೈಗೊಂಡು ಮನೆ ಮುದ್ದೆ ಮಾರಿಗುಡಿ ನಿದ್ದೆ ಅಂದಂಗೆ ಅಲ್ಲಲ್ಲಿ ಪಾರ್ಟಿ ಮಾಡಿಕೊಂಡು ಎಲ್ಲ ಸಂಘ ಸಂಸ್ಥೆಗಳನ್ನೀಗ ಇದನ್ನು ಮಾಡಿಕೊಂಡು, ಮತ್ತು MLAಗಳ ಮನೆಯಲ್ಲಿ ಪಾರ್ಟಿ ಊಟ ಉಪಹಾರ ಮಾಡಿಕೊಂಡು ಕೆಲವು ಕಾರ್ಯಕ್ರಮಗಳನ್ನೀಗ ಯಾವ್ದು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೆಲ್ಲ ಶಂಕುಸ್ಥಾಪನೆಗಳು ಅಡಿಗಲ್ಲು ಹಾಕಿ ಬರ್ತಾ ಇರೋದು, ಈ ಥರ ಕಾರ್ಯಕ್ರಮ ನಡೀತಾ ಇದೆ ಅಂತ ಒಂದು ಸುದ್ದಿ. ಈ ಅಡಿಗಲ್ಲು ಹಾಕುವಂಥದ್ದು ಸಿದ್ದರಾಮಯ್ಯನವರ ಚಾಳಿ ಈಗಿಂದೇನಲ್ಲ, ಮೊದಲಿಂದನೂ ಹಂಗೆ. ಯಾವಾಗ ಹೈಕಮಾಂಡ್ ಎಲ್ಲಿ ಕೈ ಕೊಟ್ಬಿಡುತ್ತೋ ಅಂತ ಅಡಿಗಲ್ಲಲ್ಲಿ ನನ್ನ ಹೆಸರಿರಬೇಕು ಅನ್ನೋಕ್ಕೆ ಏನು ಮಾಡ್ತಾಯಿದ್ದಾರೆ. ಲಾಸ್ಟ್ ಟೈಮು ಹಂಗೆ ಮಾಡಿದರು. ಮುಖ್ಯಮಂತ್ರಿ ಇದರಲ್ಲಿ ಏನು ಮಾಡಿದ್ರು, ಎಲ್ಲರಿಗೂ ಸೈಟು ಆಳು ಮೂಳು ಕಸ ಕಡ್ಡಿ ಎಲ್ಲ ವಿತರಣೆ ಮಾಡಿಬಿಟ್ರು. BJP ಅವರು ಏನೂ ಮಾಡಬೇಡ್ದು, ಹಂಗೆ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ರು. ಆ ಥರವಾಗಿ ಇವಾಗ ಮತ್ತೆ ಈಗ ಶುರು ಮಾಡಿದ್ದಾರೆ. ಬಂದರೆ ಡಿ.ಕೆ. ಶಿವಕುಮಾರ್ ಏನು ಕೆಲಸ ಮಾಡೋಕ್ಕಾಗಬಾರ್ದು ಅಪ್ಪಿತಪ್ಪಿ ಮುಖ್ಯಮಂತ್ರಿ ಆದರೆ. ಇಲ್ಲ ಅಂದರೆ ಇವನು ಒಂದು ಹಠ ಹಿಡ್ಕೊಂಡು ಕೂತಿದ್ದಾನೆ. ಒಂದಲ್ಲ ಅಂತ 2 ಸತಿ 3 ಸತಿ ಈಗ ದಿಲ್ಲಿಗೆ ಹೋಗಿ ಬಂದಿರೋದು. ದಿಲ್ಲಿಯ ಎಲ್ಲ ರಾಹುಲ್ರ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರಿಗೂ ವಿಷಯ ಮುಟ್ಟಿಸಿದ್ದಾರೆ ಹಂಗಂತ ಒಂದು ಸುದ್ದಿ. ಇವ್ರು ದಿಲ್ಲಿಗೆ ಹೋಗ್ತಾ ಇರೋದನ್ನು ಸ್ಪೀಡ್ ನೋಡಿದ್ರೆ ಹೋಗಿರ್ತಾರೆ, ಎಲ್ಲರಿಗೂ ಹೇಳಿರ್ತಾರೆ ಅಂತ ಒಂದು ನಮಗೆ ಒಂದು ಕನ್ಫರ್ಮ್ ಆಗ್ತಾಯಿದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಅವರ ಮನೆಯಲ್ಲೂ ಕೂಡ ಒಂದು ರೀತಿ ಒತ್ತಾಯ ಆಗಿದೆ, ಒತ್ತಡ ಆಗಿದೆ ಹಂಗಂತ ಮೊದಲೇ ಹೇಳಿದರು. ಅವ್ರ ಮಗಳು BJPಗೆ ಹೋಗಾದರೂ ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಸುದ್ದಿ ಹೇಳಿದರು. ಅದು ಎಷ್ಟು ಮಟ್ಟಿಗೆ ನಿಜನೋ ಸುಳ್ಳೋ ಗೊತ್ತಿಲ್ಲ. ಇವಾಗ ಯಾವ ರೀತಿ ಕಮಿಟ್ ಆಗ್ತಾ ಇದ್ದಾರೋ ಗೊತ್ತಿಲ್ಲ. BJPಯವರು ಅಷ್ಟು ಬೇಗ ಬಗ್ಗಲ್ಲ ಅಂತ ನಾನು ಅಂದ್ಕೊಂಡಿರ್ತೀನಿ. ನೋಡೋಣ. ಯಾಕೆ ಹಂಗಂತಂದರೆ, ಇವರು ಇನ್ನು 2.5 ವರ್ಷ ಇವನ್ನೇನಾದ್ರು ಮುಖ್ಯಮಂತ್ರಿ ಮಾಡಿ ಬಿಟ್ಟರೆ ಮುಂದಿನ 5 ವರ್ಷದ್ದು ಎಡವಟ್ಟಾಗ್ಬೋದು ಅಂತೇಳಿ ಎಲ್ಲ ಲೆಕ್ಕಾಚಾರ ಹಾಕ್ಬಹುದು ಅಂತ BJPಯವರು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡ್ತಾರೆ ಅಂತ. ಆದರೆ ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲೇಬೇಕು. ಇದೇ ಅವಧಿನಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು, ಮುಂದಿನ ಅವಧಿನಲ್ಲಿ ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಹಂಗಂದರೆ, ಮುಂದಿನ ಅವಧಿನಲ್ಲಿ ಕಾಂಗ್ರೆಸ್ ಬರಲ್ಲ ಅಂತ ಕನ್ಫರ್ಮ್ ಆಗಿದೆ ಡಿ.ಕೆ. ಶಿವಕುಮಾರ್ಗೆ. ಹಂಗಾಗಿ ಈ ಅವಧಿನಲ್ಲೇ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿದ್ದಾರೆ. ನಮ್ಮ ರಾಹುಲ್ ಗಾಂಧಿಯವರು ಬಿಹಾರದ ಎಲೆಕ್ಷನ್ನಿಗೆ ಮುಗಿಸ್ಕೊಂಡು ಬಂದು ಏನು ಹೇಳ್ತಾರೆ, ಅದಕ್ಕೆ ಎಲೆಕ್ಷನ್ ಮುಗಿಸ್ಕೊಂಬಂದು ಡೆಲ್ಲಿನಲ್ಲೇ ಇದ್ದಾರೆ. ಆದರೆ ಯಾರ ಕೈಗೂ ಸಿಗ್ತಾ ಇಲ್ಲ, ಮತ್ತು ಯಾರಿಗೂ ಟೈಮ್ ಕೊಡ್ತಾ ಇಲ್ವಂತೆ ಮಾತಾಡೋಕ್ಕೆ ಅಂತ ಒಂದು ವಿಷಯ. ಇವರು ರಿಸಲ್ಟ್ ಎಲ್ಲ ಬಂದಾದ ಮೇಲೆ ಇವರು ಏನು ಮಾಡ್ತಾರೆ ಅಂದರೆ, ದಿಲ್ಲಿಯಿಂದ ಬೇರೆ ಹೊರದೇಶಕ್ಕೆ, ಅಂದರೆ ಮೋಸ್ಟ್ಲಿ ಇವರು ಈ ಸತಿ ಇಟಲಿಗೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಟಲಿಗೆ ಹೋಗಿಲ್ಲ. ಪ್ರತಿ ಸಾರಿನೂ ಒಂದೊಂದು ಎಲೆಕ್ಷನ್ ಆದಾಗ್ಲೂ ಒಂದೊಂದು ದೇಶಗಳಿಗೆ ಹೋಗಿ ವಾರ 15 ದಿವಸ ಕೂತು ತಿಂದು ಮುಂಡು ಮಜಾ ಮಾಡ್ಕೊಂಡು ಬರ್ತಾರೆ. ಇಷ್ಟೇ ರಾಹುಲ್ ಕೆಲಸ. ನಮ್ಮ ದೇಶದಲ್ಲಿ ಏನು ಕೆಲಸ ಆಗಬೇಕು ಅನ್ನೋದ್ರ ಬಗ್ಗೆ ಅವರ ಆಲೋಚನೆಗಳಿಲ್ಲ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಏನು ಆಗಬೇಕು ಅನ್ನೋದು ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಏನು ಭರವಸೆ ಕೊಟ್ಟೈತಾರೋ ಅಂತ ಗೊತ್ತಿಲ್ಲ. ಇಲ್ಲ ಡಿ.ಕೆ. ಶಿವಕುಮಾರ್ಗೆ ಏನು ಭರವಸೆ ಕೊಡ್ತಾರೆ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಇನ್ನೂ 2-3 ದಿನ ಇದೆ ಟೈಮು. ಇವತ್ತು 14ನೇ ತಾರೀಕು ಎಲೆಕ್ಷನ್ ಎಣಿಕೆ ನಡೀತದೆ. ಎಣಿಕೆವರೆಗೂ ಎಲ್ಲ ಕಾಣಿಸ್ಕೋಬೋದು. ಆಮೇಲೆ ಇದ್ದಕ್ಕಿದ್ದಂಗೆ ನಾಪತ್ತೆ ಆಗಬಹುದು ರಾಹುಲ್ ಗಾಂಧಿಯ ಪ್ರವಾಸದಿಂದ ಕಾಂಗ್ರೆಸ್ ಕಂಗೆಟ್ಟಿದೆ. ಓಕೆ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ.